ರಿಂಗವೇನೋಲ್ಲ ಅವು ಹಂಗ ಆಯ್ತು ಏನರ ಮಾಡಿಸ್ಕೋ ಇಲ್ದ್ರ ಅದು ಮಾಡಿಸ್ತೀವಿ. ಜೈ ಕಿಸಾನ್ ಇವತ್ತು ನಮ್ಮ ಅಕ್ಕನ ಬರ್ತ್ಡೇ, ಹಾಗಾಗಿ ಅವಳಿಗೆ ಎಲ್ಲರೂ ಸೇರಿಕೊಂಡು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡ್ಬೋದು ನಾವು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಅವಳಿಗೆ ಗೊತ್ತಾಗ್ಬಿಟ್ಟಿತ್ತು. ಗೊತ್ತಾದ ನಂತರ ಕಾಲ್ ಮಾಡಿ, ಇಲ್ಲ ಯಾರು ಕೂಡ ಬರಬೇಡಿ, ಏನು ಬರ್ತ್ಡೇ ಏನು ಮಾಡೋದೇನು ಬೇಕಾಗಿಲ್ಲ, ಇಷ್ಟು ವರ್ಷ ಏನು ಮಾಡಲಿಲ್ಲ ಅಲ್ವಾ, ಇವಾಗ ಯಾಕೆ ಸ್ಪೆಷಲು ಈ ಥರ ಏನು ಬೇಡ ಅಂತಂದ್ಬಿಟ್ಟು ಹೇಳ್ತಾ ಇದ್ದಳು. ಆದರೆ ನಾವೇನಂದ್ವಿ ಅಂದರೆ, ನಾವು ಹೇಳ್ದೇ ಬಂದರೆ ಏನಾಗ್ತಿತ್ತು, ಬರ್ತಾ ಇದ್ವಿ ಅಲ್ವಾ, ಹಾಗಾಗಿ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ಖಂಡಿತವಾಗ್ಲೂ ಬರ್ತೀವಿ ಇವಾಗ ಅಂತಂದ್ಬಿಟ್ಟು ಎಲ್ಲರೂ ಹೋಗಿದ್ದೀವಿ. ನೋಡ್ಬೋದು ಪ್ರತಿ ವರ್ಷ ಏನು ಇಷ್ಟೊಂದು ಎಲ್ಲರೂ ಹೋಗಿ ಈ ಥರ ಸರ್ಪ್ರೈಸ್ ಕೊಟ್ಟು ಈ ಥರ ಏನು ಮಾಡ್ತಾ ಇರಲಿಲ್ಲ, ಆದರೆ ಇವಾಗ ಫಸ್ಟ್ ಟೈಮ್ ಮಾಡಿದ್ದೀವಿ. ತುಂಬಾ ಖುಷಿಯಾಗಿದ್ದಳು, ಅವಳು ಖುಷಿಯಾಗಿದ್ದನ್ನು ನೋಡಿ ನಾವು ಕೂಡ ತುಂಬಾ ಖುಷಿಪಟ್ವಿ. ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಲ್ವಾ, ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮರು ಅಂದರೆ ನಾವು ಯಾವಾಗಲೂ ಕೂಡ ಒಂದು ರೀಸನ್ ಅಂದರೆ ನಾವು ಭೇಟಿ ಆಗುವ ಒಂದು ಕಾರಣ ಕೂಡ ನಾವು ಯಾವಾಗಲೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಏನು ಅಂದ್ಕೊಂಡೆ ಅಂದರೆ, ಈ ಸಲ ಹೋಗಿ ಸರ್ಪ್ರೈಸ್ ಮಾಡಿ ವಿಶ್ ಮಾಡಿ ಈ ಥರ ಖುಷಿ ಪಡಿಸಿದ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ಹಾಗೆ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾದಿಂದ ಒಳ್ಳೆಯದನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು, ಹಾಗೆ ಕೆಟ್ಟದನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು. ಹಾಗೆ ನೋಡುವವರು ಒಳ್ಳೆಯದನ್ನು ಕೂಡ ಕಲಿಬಹುದು, ಕೆಟ್ಟದನ್ನು ಕೂಡ ಕಲಿಬಹುದು, ಅದು ನಮ್ಮ ಮೇಲೆ ಬಿಟ್ಟದ್ದು ಅಲ್ವಾ. ಹಾಗೆ ನಾನು ಒಂದು ಯೂಟ್ಯೂಬರ್ ಆಗಿ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಜನ ನೋಡ್ತಾರೆ ಅಲ್ವಾ. ಅಂದರೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 7,000 ಪ್ಲಸ್ ಇದ್ದಾರೆ. ಹಾಗಾಗಿ ಅದರಲ್ಲಿ 1,000 ಜನ ನೋಡಿದ್ರು ಕೂಡ ಅದರಲ್ಲಿ ಒಂದು 10 ಜನ ನನ್ನ ವಿಡಿಯೋನ ನೋಡಿ ಅದರಿಂದ ಅವರು ಏನಾದರೂ ಒಂದು ಅಂದರೆ ತನ್ನ ಸಂಬಂಧಗಳನ್ನು ಯಾವ ಥರ ಆಗಿ ಖುಷಿ ಪಡಿಸ್ಬೇಕು, ಅಕ್ಕ ತಂಗಿಯರು ಯಾವ ಥರ ಆಗಿ ಇರಬೇಕು, ಚಿಕ್ಕ ಚಿಕ್ಕ ಖುಷಿಯಲ್ಲಿ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಯಾವ ಥರ ನಾವು ಖುಷಿಯನ್ನು ಪಡಬೇಕು ಅಂತ ಅನ್ನೋದು ಅವರು ಕಲ್ತ್ಕೊಂಡ್ರೆ ಇದಕ್ಕಿಂತ ಹೆಚ್ಚು ಏನೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ. ಹಾಗೆ ಒಂದು ಹೆಮ್ಮೆ ವಿಷಯ ಏನು ಅಂತಂದರೆ, ನಮ್ಮ ಅಕ್ಕ ಕಾರ್ಪೊರೇಟರು ಒಂದು ಉನ್ನತ ಸ್ಥಾನದಲ್ಲಿ ಇರುವ ಖುಷಿ, ಅಂದರೆ ನಮ್ಮಲ್ಲಿ ಒಬ್ಬರು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ಅನ್ನೋ ಖುಷಿ ಇದೆ. ಹಾಗಾಗಿ ನಾವು ನಮ್ಮವರ ಬಗ್ಗೆ ನಾವೇ ಖುಷಿ ಪಡಬೇಕು ಅಲ್ವಾ, ನಾವೇ ಖುಷಿ ಪಡೆಯದೇ ಇದ್ದರೆ ಹೇಗೆ. ಹಾಗಾಗಿ ಈ ಥರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಅಷ್ಟೇ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ನಮ್ಮ ಚಿಂಟು ಅಂತೂ ಫುಲ್ ಖುಷಿಯಾಗಿದ್ದಾನೆ. ಅವನ ಬರ್ತ್ಡೇಗೆ ಯಾವಾಗಲೂ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಆದರೆ ಬೇರೆಯವರ ಬರ್ತ್ಡೇಲಿ ತುಂಬಾ ಖುಷಿಯಾಗಿರ್ತಾನೆ. ಈ ಸಲ ಅವನ ಬರ್ತ್ಡೇ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ನೋಡ್ಬೋದು ಕೇಕ್ ಎಲ್ಲ ಕಟ್ಟಾಯಿತು. ಕಟ್ಟಾದ ನಂತರ ಇಲ್ಲಿ ಎಲ್ಲರೂ ಕೂಡ ಫೋಟೋನ ತಗೋತಾ ಇದ್ವಿ ಒಬ್ಬೊಬ್ಬರೇ. ರಿಂಗವೇನೋಲ್ಲ ಅವು ಹಂಗ ಆಯ್ತು. ಇಲ್ಲಿ ಸರ್ಪ್ರೈಸ್ ಗಿಫ್ಟನ್ನು ನೋಡ್ಬೋದು. ನಮಗೂ ಕೂಡ ಗೊತ್ತಿರಲಿಲ್ಲ ಈ ಗಿಫ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂಗಾರನ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಗಟ್ಟಿ ಬಂಗಾರ ಇದೆ, ಇದು ಯಾವುದೇ ಡಿಸೈನ್ ಕೂಡ ಇಲ್ಲ. ಇಲ್ಲಿ 6 ತೊಲೆ ಬಂಗಾರ ಇದೆ ಟೋಟಲು. ಅಂದರೆ ಏನು ಇಷ್ಟನೋ ಅದನ್ನು ಮಾಡಿಸ್ಕೊಳ್ಬೋದು. ಅರ್ಜೆಂಟಲ್ಲಿ ಏನಾದರೂ ಡಿಸೈನ್ಸ್ಗಳನ್ನು ತಂದಾಗ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅನ್ನೋದು. ಹಾಗಾಗಿ ಈ ಥರ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ನೋಡ್ಬೋದು ಮುಂದೆ ಆ ಬಂಗಾರದಲ್ಲಿ ಏನು ಮಾಡಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಬರ್ತ್ಡೇ ಎಲ್ಲ ಮುಗೀತು. ಹೂವಿನ ಮಾಲೆ ತುಂಬಾ ದೊಡ್ಡದಾಗಿದೆ ಅಲ್ವಾ, ನೋಡ್ಬೋದು. ಒಂದು ಚಿಕ್ಕದು ಕೂಡ ತಗೊಂಡು ಬಂದಿರೋದ್ರಿಂದ ಚಿಂಟು ಹಾಕ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ಯಾವ ಥರ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾನೆ ನೋಡ್ಬೋದು. ಹಾಗೆ ನಾನು ಈ ಥರ ಸರ್ಪ್ರೈಸ್ ಅಂದರೆ ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ಅಕ್ಕನಿಗೆ. ಸರ್ಪ್ರೈಸ್ ಕೂಡ ಸರ್ಪ್ರೈಸ್ ಆಗಿ ಉಳಿಲಿಲ್ಲ, ಬೇಗನೆ ಗೊತ್ತಾಯಿತು. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಎದುರಿದ್ದವರಿಗೂ. ಹಾಗೆ ನೀವು ಯಾರು ಸರ್ಪ್ರೈಸ್ ಮಾಡಿರ್ತೀರಲ್ವ, ನಿಮಗೂ ಕೂಡ ಈ ಸರ್ಪ್ರೈಸನ್ನು ಕೊಟ್ಟು ತುಂಬಾ ಚೆನ್ನಾಗಾಯಿತು ಅಂತ ಅಂದ್ಬಿಟ್ಟು ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾವು ಮತ್ತೆ ಸೇಮ್ ಸಾರಿಯನ್ನು ಹಾಕ್ಕೊಂಡಿದ್ದೀವಿ, ಕಲರ್ ಅಷ್ಟೇ ಚೇಂಜ್ ಇದೆ. ಇಲ್ಲಿ ನಾನು ಒಂದು ಮ್ಯಾರೇಜ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ನಮ್ಮ ದೊಡ್ಡಮ್ಮನ ಮಗನ ಮದುವೆ. ಅವರು ಮದುವೆಗೆ ನಮಗೆ ಸೀರೆನ ತೆಗೆದುಕೊಟ್ಟಿದ್ರು, ನಾವು ಸೇಮ್ ಹಾಕೋತೀವಿ ಅಲ್ವಾ, ಹಾಗಾಗಿ ಸೇಮ್ ಸಾರಿಯನ್ನೇ ಮಾಡಿದರು. ಹಾಗಾಗಿ ಇಲ್ಲಿ ಸೇಮ್ ಸಾರಿಯನ್ನು ಹಾಕ್ಕೊಂಡು ಬಂದಿದ್ದೀವಿ. ಇವಾಗ ನಮ್ಮ ಹಿರಿಯ ಅಕ್ಕ ಕೂಡ ನಮಗೆ ಜಾಯ್ನ್ ಆಗ್ತಾರೆ ಕೆಲವೇ ಹೊತ್ತಿನಲ್ಲಿ. ನೋಡ್ಬೋದು ಇಲ್ಲಿ ನನ್ನ ಮಗ ನೋಡ್ಬೋದು ಎಷ್ಟು ಹೈಟ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು. ನಾವಿಬ್ಬರು ಕೂಡ ಇಲ್ಲಿ ನಿಂತ್ಕೊಂಡಾಗ ನಮ್ಮಿಬ್ಬರಿಗಿಂತ ಅವನೇ ಹೈಟ್ ಆಗಿದ್ದಾನೆ.
ಇಲ್ಲಿ ನೋಡ್ತಾ ಇದ್ದೀರಲ್ವ, ನನ್ನ ಮಗ ಯಾವುದೇ ಫಂಕ್ಷನ್ಸ್ಗಳಿಗೆ ಹೋಗೋದಾಗಲಿ ಅಥವಾ ರೆಡಿ ಆಗೋದು, ಫೋಟೋಸ್ಗಳು, ವೀಡಿಯೋಸ್ಗಳದ್ರಿಂದ ದೂರನೇ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಯಾವುದೇ ರೀತಿಯಿಂದ ರೆಡಿಯಾಗಿ ಬಂದಿಲ್ಲ. ರೇನ್ ಕೋಟ್ ಕೂಡ ತೆಗಿತಾ ಇಲ್ಲ, ಫೋಟೋಗೆ ಅದೇ ಥರ ನಿಂತ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ನಾವು 3 ಜನ ಸೇಮ್ ಸಾರಿಯನ್ನು ಹಾಕ್ಕೊಂಡಿದ್ದೀವಿ. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನೋಡಿ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಏನಾದರೂ ಒಂದು ನೋಡಿದಾಗ ಹೊಟ್ಟೆ ಕಿಚ್ಚು ಪಡೋ ಬದಲು ನಾವು ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಯಾರಾದರೂ ಒಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಥವಾ ಅವರು ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂತಂದಾಗ ಅವರನ್ನು ಯಾವ ರೀತಿಯಾಗಿ ಬೀಳಿಸೋದು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ನಾವು ಯಾವ ರೀತಿಯಾಗಿ ಆ ಸ್ಥಾನಕ್ಕೆ ಹೋಗ್ಬೋದು ಅಂತಂದ್ಬಿಟ್ಟು ಯೋಚನೆ ಮಾಡಿದ್ರೆ ತುಂಬಾ ಬೇಗ ಆ ಸ್ಥಾನನ ರೀಚ್ ಆಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು. ಹಾಗೆ ಇಲ್ಲಿ ಲಾಸ್ಟಲ್ಲಿ ನೋಡ್ತಾ ಇದ್ದೀರಲ್ವ, ಅವರ ಅತ್ತೆ ಆಶೀರ್ವಾದನ ತಗೊಂಡ್ರು. ಹಾಗೆ ಇಲ್ಲಿ ನಮ್ಮ ಭಾವ ಅವರ ಆಶೀರ್ವಾದ ಕೂಡ ತಗೋತಾ ಇದ್ದಾರೆ. ಇಲ್ಲಿ ಡೈಲಿ ಕಾಲು ಬೀಳೋದಿಲ್ಲ, ಇವತ್ತೊಂದು ದಿವಸ ಕಾಲು ಬೀಳ್ತಾ ಇದ್ದಾರೆ, ಬೀಳಿಸ್ಕೊಳ್ಳಿ ಅಂತ ನಾವು ಎಲ್ಲರೂ ಚುಡಾಯಿಸ್ತಾ ಇದ್ವಿ. ಒಬ್ರಿಗೊಬ್ರು ಮಾತಾಡಿಕೊಂಡು ತುಂಬಾ ಖುಷಿಯಲ್ಲಿ ಇರ್ತೀವಿ. ಹಾಗೆ ಇಲ್ಲಿ ಲಾಸ್ಟಲ್ಲಿ ನೋಡ್ತಾ ಇದ್ದೀರಲ್ವ, ಕೇಕು ಇಟ್ಟರೆ ಹಾಗೆ ಉಳಿದುಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ನಮ್ಮ ಸೋನು ಇಲ್ಲಿ ಕೊಡ್ತಾ ಇದ್ದಾನೆ. ನೋಡ್ಬೋದು ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು ಇದು. ಹಾಗೆ ನಾವು ತುಂಬಾ ಲೇಟಾಗಿ ಹೋಗಿದ್ವಿ ಮನೆಗೆ. ಲಾಸ್ಟಲ್ಲಿ ಎಲ್ಲರೂ ಕೂಡ ಊಟ ಮಾಡಿಕೊಂಡೇ ಬಂದಿದ್ದರು. ಹಾಗಾಗಿ ಇಲ್ಲಿ ಗುಲಾಬ್ ಜಾಮೂನನ್ನು ತಗೊಂಡಿದ್ದೀವಿ. ತಗೊಂಡ ತಕ್ಷಣಕ್ಕೆ ತುಂಬಾ ಲೇಟಾಗಿತ್ತು ಮನೆಗೆ ಬರೋದಕ್ಕೆ, 10 ಗಂಟೆ ಮೇಲೆ ಆಗಿತ್ತು. ಹಾಗಾಗಿ ನಾನು ತುಂಬಾ ಬೇಗ ಮನೆಗೆ ಬಂದುಬಿಟ್ಟೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರದ ವೀಡಿಯೋಸ್ಗಳು ಅಂದರೆ ನಮ್ಮ ಪರಿವಾರದ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಕೂಡ ನೀವು ನೋಡ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.